ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ಇವತ್ತು ಅಕ್ಷಯ ತೃತೀಯ. ಸೊ ಅಕ್ಷಯ ತೃತೀಯಗೆ ಚಿನ್ನವನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಇಲ್ಲಿದೆ ನಿಮ್ಗೊಂದು ಗೋಲ್ಡನ್ ಆಪರ್ಚುನಿಟಿ. ಎಸ್, ಅಕ್ಷಯ ತೃತೀಯ ಸಂಭ್ರಮಾಚರಣೆಗೆ ಹೆಚ್ಚಿನ ಚಿನ್ನಾಭರಣ ವ್ಯಾಪಾರಿಗಳು ತಾವು ಮಾರಾಟ ಮಾಡುವ ಚಿನ್ನದ ಬೆಲೆ ಬೇರೆಯವ್ರಿಗಿಂತ ಕಡಿಮೆ ಅಂತ ಪ್ರಚಾರ ಮಾಡಿದ್ರೆ, ಮತ್ತೆ ಕೆಲವರು ತಮ್ಮಲ್ಲಿ ಮೇಕಿಂಗ್ ಚಾರ್ಜಸ್ ಬಹಳ ಕಡಿಮೆ ಅಂತ ಹೇಳ್ಕೊಳ್ಳೋರು, ಇನ್ನೊಂದ್ ಕಡೆ ಇಂತಿಷ್ಟು ಚಿನ್ನಕ್ಕೆ ಸ್ವಲ್ಪ ಬೆಳ್ಳಿ ಉಚಿತ ಅನ್ನೋ ಯೋಜನೆ ಕೂಡ ತೇಲಿಬಿಟ್ಟಿರ್ತಾರೆ. ಇನ್ನು ನಮ್ಮ ಸಂಸ್ಕೃತಿಯಂತೆ ಹಲವಾರು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಅಕ್ಷಯ ತೃತೀಯದಂದು ಚಿನ್ನ ಬೆಳ್ಳಿಗಳಂತಹ ಅಮೂಲ್ಯವಾದ ಲೋಹಗಳನ್ನ ಕನಿಷ್ಠ ಪಕ್ಷ ಸಾಂಕೇತಿಕವಾಗಿ ಆದ್ರೂ ಕೊಳ್ಳುವ ಸಂಪ್ರದಾಯ ರೂಢಿಯಲ್ಲಿದೆ. ಈ ಕಾರಣದಿಂದಾಗಿ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಚಿನ್ನದ ದರ ಹೆಚ್ಚಿನ ಏರಿಳಿತ ಕಾಣುತ್ತೆ. ಇನ್ನು ಈ ಸಂದರ್ಭದಲ್ಲಿ 2011 ಏಪ್ರಿಲ್ ನಲ್ಲಿ ಅಕ್ಷಯ ತೃತೀಯ ಮುಂಚಿನ ಕೆಲವು ದಿನಗಳಲ್ಲಿ ಬೆಳ್ಳಿಯ ಬೆಲೆಯು ರೂಪಾಯಿ 75,000 ಗಡಿ ದಾಟಿತ್ತು. ಅಂದ್ರೆ ಕೇವಲ 6 ತಿಂಗಳಲ್ಲಿ ಡಬಲ್ ಆಗಿತ್ತು. ಅಕ್ಟೋಬರ್ 2010ರಲ್ಲಿ 25,000 ರೂಪಾಯಿಗಳ ಸಮೀಪವಿದ್ದ ಬೆಳ್ಳಿ ಏಪ್ರಿಲ್ 2011ರಲ್ಲಿ ರೂಪಾಯಿ 75,000 ಗಡಿ ದಾಟಿದ ಸಂದರ್ಭದಲ್ಲಿ ಬೆಳ್ಳಿ 1 ಲಕ್ಷ ರೂಪಾಯಿಗಳನ್ನ ತಲುಪುತ್ತೆ ಅನ್ನೋ ಊಹಾಪೋಹ ಬೇಡಿಕೆ ಹೆಚ್ಚುವಂತೆ ಮಾಡಿತ್ತು. ಆಶ್ಚರ್ಯ ಅಂದ್ರೆ ಅಕ್ಷಯ ತೃತೀಯ ಹಿಂದಿನ ದಿನದಿಂದ ಬೆಳ್ಳಿಯ ಬೆಲೆ ಕುಸಿತು. ಅಂದ್ರೆ ಅಕ್ಷಯ ತೃತೀಯ ದಿನದಂದು ದಾನ ಮಾಡಬೇಕು ಅಂದಿರೋದ್ರಿಂದ ರೂಪಾಯಿ 75,000 ಸಮೀಪ ಬೆಳ್ಳಿ ಖರೀದಿಸೋರು ಪರೋಕ್ಷವಾಗಿ ದಾನ ಮಾಡದಂತಾಯ್ತಲ್ವಾ? ಅಕ್ಷಯ ತೃತೀಯದಂದು ಚಿನ್ನ ಕೊಳ್ಬೇಕು ಅಂದಿರೋರ್ಗೆ ಪರ್ಯಾಯವಾಗಿ ಮಾರ್ಗ ಒಂದಿದೆ. ಅದೇನಪ್ಪಾ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಚಿನ್ನವನ್ನ ಒಂದೊಂದೇ ಗ್ರಾಮ್ನಷ್ಟು ಡಿಮ್ಯಾಟ್ ರೂಪದಲ್ಲಿ ಕೊಳ್ಳಲು ಅವಕಾಶ ಇದೆ. ಇದು ಭೌತಿಕ ರೂಪದಲ್ಲಿ ಇಲ್ಲದೆ ಡಿಮ್ಯಾಟ್ ರೂಪದಲ್ಲಿರುತ್ತೆ. ಅಕ್ಷಯ ತೃತೀಯ ದಿನದಂದು ಆಭರಣಗಳ ಅಂಗಡಿಯ ಮುಂದೆ ಸರತಿಯಲ್ಲಿ ಚಿನ್ನ ಕೊಳ್ಳೋಕೆ ಬದಲಾಗಿ ಷೇರು ವಿನಿಮಯ ಕೇಂದ್ರಗಳ ಸದಸ್ಯರ, ಉಪದಲ್ಲಾಳರ ಅಥವಾ ಫ್ರಾಂಚೈಸಿಗಳ ಟರ್ಮಿನಲ್ ನ ಮೂಲಕವೂ ಚಿನ್ನ ಖರೀದಿಸಬಹುದು. ಷೇರು ಬ್ರೋಕರ್ ಮುಂಚಿತವಾಗಿ ಸಂಪರ್ಕಿಸಿ ಅವರಲ್ಲಿ ನೋಂದಾಯಿಸಿಕೊಳ್ಳಿ. ಅವಕಾಶ ಇದ್ದಾಗಲೆಲ್ಲ ಉಳಿತಾಯದ ಮಾದರಿಯಾಗಿ ಚಿನ್ನ ಸಂಗ್ರಹಿಸಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ 1 ಗ್ರಾಂ ಘಟಕಗಳಲ್ಲಿ ಯೂನಿಟ್ ಗಳನ್ನ ಪಡೆಯಬಹುದು. ಹಾಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಗಳ ಯೂನಿಟ್ ಗಳನ್ನು ಹೂಡಿಕೆದಾರರು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ರೀತಿ ನಿಯತಕಾಲಿಕೆ ಹೂಡಿಕೆ ಮಾಡಿ ಸುಭದ್ರವಾದ ಹೂಡಿಕೆ ರೂಪಿಸಿಕೊಳ್ಳಬಹುದಾಗಿದೆ. ಹಣದ ಅವಶ್ಯಕತೆ ಇದ್ದಾಗ ಈ ETF ಗೋಲ್ಡ್ ಯೂನಿಟ್ ಗಳನ್ನ ಸ್ಟಾಕ್ ಎಕ್ಸ್ಚೇಂಜ್ ಗಳಲ್ಲಿ ಮಾರಾಟ ಮಾಡಬಹುದು. ಇನ್ನು ಸ್ಟಾಕ್ ಎಕ್ಸ್ಚೇಂಜ್ ಗಳು ಗೋಲ್ಡ್ ETF ಗಳ ಮೂಲಕ ಚಿನ್ನ ಖರೀದಿಸೋರ್ಗೆ ಅನುಕೂಲವಾಗಲೆಂದು ಕೇವಲ ಗೋಲ್ಡ್ ETF ಗಳಲ್ಲಿ ವ್ಯವಹರಿಸಲು ಸಂಜೆ 4:30 ರಿಂದ 7 ಗಂಟೆವರೆಗೂ ವಹಿವಾಟಿಗೆ ವಿಶೇಷ ಅವಕಾಶ ಮಾಡಿಕೊಟ್ಟಿದೆ. ಈ ಅಕ್ಷಯ ತೃತೀಯದಂದು ಡಿಮ್ಯಾಟ್ ರೂಪದ ಚಿನ್ನ ಕೊಳ್ಳಲು ಅಡಿಪಾಯ ಹಾಕಿ ಆರಾಮಾಗಿ ಗೋಲ್ಡ್ ತಗೊಳ್ಳಿ. ಚಿನ್ನ ಖರೀದಿಸೋರ್ಗೆ ನಮ್ ಕಡೆಯಿಂದ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮ್ಗೋಸ್ಕರ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ಇನ್ನೂ ಇದೇ ರೀತಿ ನಾವು ನಿಮ್ಗೆ ಸುದ್ದಿಗಳನ್ನ ಕೊಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.